ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೈಲುಗೈ ಸಾಧಿಸಿದ್ದಾರೆ. ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಫಲಿತಾಂಶದಲ್ಲಿ ಉಡುಪಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ರೆ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ. ಪಿಯುಸಿಯಲ್ಲಿ 73% ವಿದ್ಯಾರ್ಥಿಗಳು ಪಾಸ್. ಫಲಿತಾಂಶದಲ್ಲಿ ಉಡುಪಿ ಫಸ್ಟ್, ಯಾದಗಿರಿ ಲಾಸ್ಟ್. ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮಹತ್ವದ ಘಟ್ಟ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯದಲ್ಲಿ ಈ ಬಾರಿ 73% ವಿದ್ಯಾರ್ಥಿಗಳು ಪಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪರೀಕ್ಷೆಗೆ ಹಾಜರಾದ 6,67,805 ವಿದ್ಯಾರ್ಥಿಗಳ ಪೈಕಿ 4,68,439 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ಬಾರಿ ಹೋಲಿಸಿದ್ರೆ ಈ ಬಾರಿ ಫಲಿತಾಂಶ 7% ಕುಸಿತ ಕಂಡಿದೆ. ಫಲಿತಾಂಶದಲ್ಲಿ ಎಂದಿನಂತೆ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನ ಉಳಿಸಿಕೊಂಡಿದ್ರೆ ಯಾದಗಿರಿ ಕೊನೆ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. 73.45% ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ, ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪರೇಟ್ ಆಗಿರ್ತದೆ ಅದರಲ್ಲಿ 78%. ಪಿಯು ಫಲಿತಾಂಶದಲ್ಲಿ 93.9% ರಿಸಲ್ಟ್ನೊಂದಿಗೆ ಉಡುಪಿ ಪ್ರಥಮ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ 93.57 ಫಲಿತಾಂಶ ದಾಖಲಿಸಿದೆ. ಮೂರನೇ ಸ್ಥಾನದಲ್ಲಿ ಬೆಂಗಳೂರು ದಕ್ಷಿಣ ಇದ್ದು 85.36 ಫಲಿತಾಂಶ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ 83.84% ಫಲಿತಾಂಶ ಬಂದಿದ್ದು 4ನೇ ಸ್ಥಾನದಲ್ಲಿದೆ. ಬೆಂಗಳೂರು ಉತ್ತರ ಜಿಲ್ಲೆ 83.31 ಫಲಿತಾಂಶದೊಂದಿಗೆ 5ನೇ ಸ್ಥಾನದಲ್ಲಿದೆ. ಪಿಯು ರಿಸಲ್ಟ್ ಲಾಸ್ಟ್ 5 ಜಿಲ್ಲೆಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ 59.87% ಫಲಿತಾಂಶ ಬಂದಿದ್ದು 28ನೇ ಸ್ಥಾನಕ್ಕೆ ಕುಸಿದಿದೆ. 58.81% ಫಲಿತಾಂಶದೊಂದಿಗೆ ವಿಜಯಪುರ 29ನೇ ಸ್ಥಾನದಲ್ಲಿದೆ. ರಾಯಚೂರು ಜಿಲ್ಲೆ 58.75% ಫಲಿತಾಂಶದ ಜೊತೆಗೆ 30ನೇ ಸ್ಥಾನದಲ್ಲಿದೆ. ಕಲಬುರಗಿ ಜಿಲ್ಲೆ 55.70 ಫಲಿತಾಂಶ ದಾಖಲಿಸಿದ್ದು 31ನೇ ಸ್ಥಾನವನ್ನ ಪಡೆದುಕೊಂಡಿದೆ. 48.45% ಫಲಿತಾಂಶದೊಂದಿಗೆ ಯಾದಗಿರಿ ಕೊನೆಯದಾಗಿ 32ನೇ ಸ್ಥಾನದಲ್ಲಿದೆ. ಪಿಯು ಫಲಿತಾಂಶದಲ್ಲಿ ಈ ಬಾರಿಯೂ ವಿದ್ಯಾರ್ಥಿನಿಯರ ಮೇಲುಗೈ. ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ, ದೀಕ್ಷಾ ಇಬ್ಬರಿಗೆ ಮೊದಲ ಸ್ಥಾನ. ಪಿಯು ಫಲಿತಾಂಶದಲ್ಲಿ ಎಂದಿನಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 599 ಅಂಕ ಪಡೆಯುವ ಮೂಲಕ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಅಮೂಲ್ಯ ಹಾಗೂ ತೀರ್ಥಹಳ್ಳಿಯ ವಾಗ್ದೇವಿ ಕಾಲೇಜಿನ ದೀಕ್ಷಾ ಮೊದಲ ಸ್ಥಾನ ಹಂಚಿಕೊಂಡಿದ್ದಾರೆ. ಪ್ರಥಮ ಸ್ಥಾನ ಗಳಿಸಿದ ಅಮೂಲ್ಯ ಹಾಗೂ ದ್ವಿತೀಯ ಸ್ಥಾನ ಗಳಿಸಿರೋ ಶ್ರೇಯಾಗೆ ಸಿಹಿ ತಿನ್ನಿಸಿ ಎಕ್ಸ್ಪರ್ಟ್ ಕಾಲೇಜ್ ಸಿಬ್ಬಂದಿ ಸಂಭ್ರಮಿಸಿದ್ರು. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಟೀಚರ್ಸ್ ನನ್ನಕ್ಕಿಂತ ಜಾಸ್ತಿ ನನ್ನ ಮೇಲೆ ಬಿಲೀವ್ ಮಾಡ್ತಿದ್ರು, ಆಗ್ತದೆ ನಿನ್ನಿಂದ, ನನ್ನ ಪೊಟೆನ್ಷಿಯಲ್ ಉಂಟು ಅಂತ. ಮತ್ತು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಇಂಜಿನಿಯರ್ ಆಗಬೇಕಂತ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಇಷ್ಟು ಬರುತ್ತೆ ಅಂತ. ಪ್ರೆಸಿಡೆಂಟು, ಮಮತಾ ಮ್ಯಾಮು, ಲೆಕ್ಚರರ್ಸು ಎಲ್ಲರಿಗೂ ಥ್ಯಾಂಕ್ಸು, ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸು, ಮತ್ತು ನನ್ನ ಫ್ರೆಂಡ್ಸ್ ಸಹಿತ ತುಂಬ ಒಳ್ಳೆಯವರಿದ್ರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಕಲಾ ವಿಭಾಗದಲ್ಲಿ ಸಂಜನಾಬಾಯಿ ರಾಜ್ಯಕ್ಕೆ ಪ್ರಥಮ. ಕಲಾ ವಿಭಾಗದಲ್ಲಿ 600ಕ್ಕೆ 597 ಅಂಕ ಪಡೆದು ವಿಜಯನಗರ ಜಿಲ್ಲೆಯ ಸಂಜನಾಬಾಯಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಲಾರಿ ಡ್ರೈವರ್ ಮಗಳಾಗಿರೋ ಸಂಜನಾಬಾಯಿ ಕೊಟ್ಟೂರು ತಾಲೂಕಿನ ಇಂದು ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದು, ಕಾಲೇಜಿನ ಸಿಬ್ಬಂದಿ ಸಂಜನಾಬಾಯಿಗೆ ಹೂವಿನ ಹಾರ ಹಾಕಿ ಸನ್ಮಾನಿಸಿದ್ರು. ತುಂಬ ಖುಷಿ ಆಗ್ತದೆ. ಹಾಸ್ಟೆಲಲ್ಲಿ ಇರೋದ್ರಿಂದ ನಮಗೆ ಸಂಜೆ 6 ಗಂಟೆಯಿಂದ 11 ಗಂಟೆವರೆಗೆ ಸ್ಟಡಿ ಅವರ್ಸ್ ಇರ್ತಿತ್ತು. ಲೆಕ್ಚರ್ಸೇ ಹಾಕ್ಕೊಂತಿದ್ರು ಸರ್ ಸ್ಟಡಿ ಅವರ್ಸ್. ಅವರು ಏನು ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಿದ್ರು ಸರ್. ಕಾಲೇಜಲ್ಲಿ ಕ್ಲಾಸಸ್ ಮಾಡ್ತಿದ್ರು ಸರ್. ಕ್ಲಾಸಸ್ ಮುಗಿದ್ಮೇಲೆ ನವೆಂಬರಲ್ಲೇ ರಿವಿಷನ್ ಕ್ಲಾಸಸ್. ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀಗೆ ಮೊದಲ ಸ್ಥಾನ. ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 599 ಅಂಕ ಪಡೆದು ದಕ್ಷಿಣ ಕನ್ನಡದ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮೊದಲ ಸ್ಥಾನ ಪಡಿತೀನಿ ಅಂದುಕೊಂಡಿರಲಿಲ್ಲ. ಕಾಲೇಜಿನ ಶಿಕ್ಷಕರು ನನ್ನ ಸಾಧನೆಗೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ವಿದ್ಯಾರ್ಥಿನಿ ದೀಪಶ್ರೀ ಸಂತಸ ವ್ಯಕ್ತಪಡಿಸಿದ್ದಾರೆ. 595 ಪ್ಲಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಫಸ್ಟ್ ರ್ಯಾಂಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ಸೊ
ತುಂಬ ಖುಷಿ ಆಗ್ತಾ ಉಂಟು. ಕಾಲೇಜ್ ಮತ್ತು ಪೇರೆಂಟ್ಸ್ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಾರ್ಡ್ ವರ್ಕ್ ಜೊತೆ ಅವರದ್ದು ಕೂಡ ತುಂಬ ಸಪೋರ್ಟ್ ಉಂಟು. ಹಾಗೆ ನಾನು ಬೇರೆ ಕೋಚಿಂಗ್ ಸಹ ತಗೊಳ್ಳಿಲ್ಲ. ಆಮೇಲೆ ಪೇರೆಂಟ್ಸ್ ಕೂಡ ಫುಲ್ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಠಿಣ ಶ್ರಮ ವಹಿಸಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಗಳಿಸಿದ್ದು ಪೋಷಕರು ಹಾಗೂ ಶಿಕ್ಷಕರಿಗೆ ಹೆಮ್ಮೆ ಮೂಡಿಸಿದ್ದಾರೆ. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಇನ್ನು 2 ಅವಕಾಶಗಳಿದ್ದು ಕಷ್ಟಪಟ್ಟು ಓದಿ ಉತ್ತಮ ರಿಸಲ್ಟ್ ಪಡಿಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.